ನಮಸ್ಕಾರ ಸ್ನೇಹಿತರೆ, ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತವನ್ನು ಬಯಸುತ್ತಾ ನಾವು ಈ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ತನ್ನ ಸಾಂಪ್ರದಾಯಿಕ ಮಹತ್ವಾಕಾಂಕ್ಷಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ನರಸಪುರಂ ಲೇಸ್ ಕ್ರಾಫ್ಟ್ ಯಾವುದು? ನರಸಪುರಂ ಲೇಸ್ ಕ್ರಾಫ್ಟ್ ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಡಿ ಏನು ಆಂಧ್ರ ಪ್ರದೇಶ. ಇಲ್ಲಿ ನರಸಪುರಂ ಲೇಸ್ ಕ್ರಾಫ್ಟ್ ಇದೇನಪ್ಪ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಇದನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಂರಕ್ಷಣಾ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ? ಈ ಒಂದು ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನದ ಸಂರಕ್ಷಣಾ ಪ್ರಯತ್ನಗಳೇನಪ್ಪ ಅಂದರೆ ಯಾವ ರಾಜ್ಯ ಸರ್ಕಾರ ಕೈಗೊಂಡಿದೆಪ್ಪ ಅಂದ್ರೆ ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಛತ್ತೀಸ್ಗಢ. ಇಲ್ಲಿ ನೋಡಿ, ಆಪ್ಷನ್ ಡಿ ಏನಪ್ಪ ಅಂದ್ರೆ ಛತ್ತೀಸ್ಗಢ ರಾಜ್ಯವು ಏನಪ್ಪ ಅಂದ್ರೆ ಈ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಹಿಂಗೂ ಪ್ರಶ್ನೆ ಕೇಳ್ಬೋದು, ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತಲೂ ಕೇಳ್ಬೋದು. ಆವಾಗ ಏನಪ್ಪ ಅಂದ್ರೆ ಛತ್ತೀಸ್ಗಢ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಮುಂದಿನ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನೋಡೋಣ. ಮೂರನೇದು, ಅಟಲ್ ಕ್ಯಾಂಟೀನ್ ದೆಹಲಿಯಲ್ಲಿ ₹5 ಸಬ್ಸಿಡಿ ದರದಲ್ಲಿ ಊಟ ಒದಗಿಸಲು ಪ್ರಾರಂಭಿಸಲಾದ ಹೊಸ ಉಪಕ್ರಮವು ಯಾವ ನಾಯಕರ 101ನೇ ಜನ್ಮ ದಿನಾಚರಣೆಯನ್ನು ಸ್ಮರಿಸುತ್ತದೆ? ಆಪ್ಷನ್ ಎ ಏನಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ ಸಿ ಸುಷ್ಮಾ ಸ್ವರಾಜ್, ಆಪ್ಷನ್ ಡಿ ಅರುಣ್ ಜೇಟ್ಲಿ. ಯಾವ ನಾಯಕರ 101ನೇ ಜನ್ಮ ದಿನಾಚರಣೆ ಸ್ಮರಿಸುವ ಪ್ರಯುಕ್ತ ಏನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮ ದಿನಾಚರಣೆ ಸ್ಮರಣೋಕ್ತವಾಗಿ ಏನಪ್ಪ ಅಂದ್ರೆ ಅಟಲ್ ಕ್ಯಾಂಟೀನ್ ಏನಪ್ಪ ಅಂದ್ರೆ ದೆಹಲಿಯಲ್ಲಿ ₹5 ಸಬ್ಸಿಡಿ ದರದಲ್ಲಿ ಊಟ ಒದಗಿಸಲು ಪ್ರಾರಂಭಿಸಲಾದ ಹೊಸ ಉಪಕ್ರಮವಾಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಯಾವ ಸಂಸ್ಥೆಯು ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯ ಮುಂದುವರಿದ ಆವೃತ್ತಿಯಾದ ಕವಚ್ 4.0 ಪರಿಚಯಿಸಿತು? ಇಲ್ಲಿ ನೋಡಿ, ಆಪ್ಷನ್ ಎ DRDO, ಆಪ್ಷನ್ ಬಿ BHEL, ಆಪ್ಷನ್ ಸಿ ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ ಮತ್ತು ಆಪ್ಷನ್ ಡಿ ಇಸ್ರೋ. ಇಲ್ಲಿ ನೋಡಿ ಸ್ನೇಹಿತರೆ, RDSO ಏನು ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ ಏನು ಆಪ್ಷನ್ ಸಿ ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, RDSO ಅಂದ್ರೆ ರಿಸರ್ಚ್ ಡಿಸೈನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಜೇಷನ್ ಏನಪ್ಪ ಅಂದ್ರೆ ಈ ಕವಚ್ 4.0 ಪರಿಚಯಿಸ್ತದೆ. ಯಾಕಪ್ಪ ಅಂದ್ರೆ ಇದು ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಗೆ ಅದರ ಆವೃತ್ತಿಯಾಗಿದೆ. ಅದು ಯಾವುದಪ್ಪ ಅಂದರೆ ಕವಚ್ 4.0. ಇದನ್ನು RDSOದವರು ಪರಿಚಯಿಸಿದರು. ನಮ್ಮ ಮುಂದಿನ 5ನೇ ಪ್ರಶ್ನೆ ನೋಡೋಣ. ಪರಮಾಣು ವಲಯದಲ್ಲಿ ಪ್ರಮುಖ ಬದಲಾವಣೆಯನ್ನು ಸೂಚಿಸುವ ಭಾರತವನ್ನು ಪರಿವರ್ತಿಸಲು ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿ ಮಸೂದೆಯನ್ನು ಇತ್ತೀಚೆಗೆ ಯಾವ ಸದನವು ಅಂಗೀಕರಿಸಿತು? ಅಂದರೆ ಇಲ್ಲಿ ಶಾಂತಿ ಅಂದರೆ ಏನಪ್ಪ ಅಂದ್ರೆ ಅದು ಹಿಂಗಿದೆ, ದಿ ಸಸ್ಟೈನೇಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರಿಂಗ್ ಇಂಡಿಯಾ. ಈ ಒಂದು ಏನಪ್ಪ ಅಂದರೆ ಇದು SHANTI ಇದರ ಏನಪ್ಪ ಅಂದ್ರೆ ಶಾರ್ಟ್ ಫಾರ್ಮ್, ಅದು ಶಾಂತಿ. ಈ ಮಸೂದೆಯನ್ನು ಇತ್ತೀಚೆಗೆ ಯಾವ ಸದನವು ಅಂಗೀಕರಿಸಿತು ಅಂತೇಳಿ ಕೇಳಲಾಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ರಾಜ್ಯಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ಸಂಸತ್ತಿನ ಜಂಟಿ ಅಧಿವೇಶನ. ಇಲ್ಲಿ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಈ ಮಸೂದೆಯನ್ನು ಏನಪ್ಪ ಅಂದ್ರೆ ಅಂಗೀಕರಿಸಿರ್ತಕ್ಕಂಥ ಸಭೆ ಯಾವುದಪ್ಪ ಅಂದ್ರೆ ಲೋಕಸಭೆ. ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ದಿನದ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ತಿಳ್ಕೊಂಡಿವಿ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತು ಇನ್ನೂ ಹೆಚ್ಚಿನ ಪ್ರಚಲಿತ ಘಟನೆಗಳೊಂದಿಗೆ ಸಿಗೋಣ. ಈ ನಮ್ಮ ವಿಡಿಯೋ ಇಷ್ಟವಾದರೆ
ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.